ಗವರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದು ನಾನು ನಿಮಗೆ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. job.namaskara.india.com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲಾ ರೀತಿಯ ಗವರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಇಲ್ಲಿ ಬಂದು ನೀವು ಜಿಲ್ಲಾ ಪಂಚಾಯತಿ ಅಥವಾ ಮಂಡ್ಯ ಅಂತ ಸರ್ಚ್ ಮಾಡಿದ್ರೆ ಸಾಕು, ಮಂಡ್ಯ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಸ್ಯಾಲರಿ ಬಂದು 22,000ದಿಂದ ಹಿಡಿದು 28,000ವರೆಗೂ ಇರುತ್ತೆ ಸ್ನೇಹಿತರೆ. 19 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟ್, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಮಂಡ್ಯದಲ್ಲಿ ಇರುತ್ತೆ ಕೆಲಸ. ಮಂಡ್ಯದಲ್ಲಿ ಇರುವಂತಹ ಕೆಲಸಕ್ಕೋಸ್ಕರ ಇದನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಲಾಸ್ಟ್ ಡೇಟ್ ಬಂದು 20 ಅಕ್ಟೋಬರ್ 2024 ಸ್ನೇಹಿತರೆ. 20 ಅಕ್ಟೋಬರ್ 2024 ಲಾಸ್ಟ್ ಡೇಟ್ ಇದೆ. ಓಕೆನಾ. ಅದಾದ ನಂತರ ಇಲ್ಲಿ ನೋಡಿ, ಪೋಸ್ಟ್ ನೇಮ್ ಬಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಒಂದ್ ಪೋಸ್ಟ್ ಕರೆದಿದ್ದಾರೆ 28,000. ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರೆಸ್ಟ್ರಿ 3 ಪೋಸ್ಟ್ ನ ಕರೆದಿದ್ದಾರೆ 28,000 ಇದೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ 4 ವೇಕೆನ್ಸಿ 28,000. ಟೆಕ್ನಿಕಲ್ ಅಸಿಸ್ಟೆಂಟ್ ಸೆರ್ಟಿಕಲ್ಚರ್ 2 ವೇಕೆನ್ಸಿ 28,000. ಟೆಕ್ನಿಕಲ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ 5 ವೇಕೆನ್ಸಿ 28,000 ಇದೆ. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ 4 ಪೋಸ್ಟ್ ಇದೆ 22,000 ಕೊಡ್ತಾರೆ. ಎಲಿಜಿಬಿಲಿಟಿ ಕ್ಯಾಟಗರಿ ಕ್ರೈಟೇರಿಯಾ ಏನು ಅಂತ ಹೇಳಿದ್ರೆ, ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಗೆ ಬಿಇ ಬಿಟೆಕ್ ನ ಮುಗಿಸಿರ್ಬೇಕಾಗಿರುತ್ತೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಗೆ ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಸೆರ್ಟಿಕಲ್ಚರ್, ಅಗ್ರಿಕಲ್ಚರ್ ಅಲ್ಲಿ BSc ಮುಗಿಸಿರ್ಬೇಕಾಗಿರುತ್ತೆ. BSc ಇನ್ ಅಗ್ರಿಕಲ್ಚರ್, BSc ಇನ್ ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಈ ತರ. ಅದಾದ ನಂತರ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗೆ BCom ಮಾಡಿರ್ಬೇಕಾಗಿರುತ್ತೆ. ಓಕೆನಾ. ಏಜ್ ಲಿಮಿಟ್ ಬಂದ್ಬಿಟ್ಟು ನೋಡಿ 21ರಿಂದ 45ವರೆಗೂ ಇದೆ ಟೆಕ್ನಿಕಲ್ ಅಸಿಸ್ಟೆಂಟ್ ಗೆ. ಅದರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಏನು ಹಾರ್ಟಿಕಲ್ಚರ್ ಇದೆಲ್ಲ ಇದೆ 21ರಿಂದ 40 ಇದೆ. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗೆ 21ರಿಂದ 35ವರೆಗೂ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಇದರಲ್ಲಿ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರೋದಿಲ್ಲ ಸ್ನೇಹಿತರೆ. ಏನಿರುತ್ತೆ ಅಂದ್ರೆ ಬರೀ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಅಷ್ಟೇನೆ. ಓಕೆನಾ. ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅದಾದ ನಂತರ ಫುಲ್ ಇದ್ರದ್ದು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಟಿಫಿಕೇಶನ್ ಅಲ್ಲಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಬಗ್ಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ. ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಅಫಿಷಿಯಲ್ ನೋಟಿಫಿಕೇಶನ್ ಸರ್ಚ್ ಮಾಡಿದ್ರೆ ಸಾಕು, ಕ್ಲಿಕ್ ಮಾಡಿದ್ರೆ ಬರುತ್ತೆ ಸ್ನೇಹಿತರೆ. ನೋಡಿ 20/10/2024 ಲಾಸ್ಟ್ ಡೇಟ್ ಇದೆ. ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ಮಂಡ್ಯ. ಓಕೆನಾ ಸ್ನೇಹಿತರೆ. ಅದಾದ ನಂತರ ಸಹಾಯಕ ತಾಂತ್ರಿಕ ಸಹಾಯಕ ಹುದ್ದೆ BE ಬಿಟೆಕ್ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೇಕಾಗಿರುತ್ತೆ. ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು ಸ್ನೇಹಿತರೆ. 21ರಿಂದ 45ವರೆಗೂ ಕರೆದಿದ್ದಾರೆ. ಅದಾದ ನಂತರ ಸ್ಯಾಲರಿ 28,000 ಮತ್ತು 2,000 ರೂಪಾಯಿ ಪ್ರಯಾಣ ಭತ್ಯೆ ಅಂತ ಬಿಟ್ಟು ಕೊಡ್ತಾರೆ. 30,000 ಟೋಟಲ್. ತಾಂತ್ರಿಕ ಸಹಾಯಕ ಅರಣ್ಯ 3 ಹುದ್ದೆಗಳನ್ನ ಕರೆದಿರೋದು. BSc ಫಾರೆಸ್ಟ್ರಿ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು ಸ್ನೇಹಿತರೆ. ಎಲ್ಲರಿಗೂ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು. ಓಕೆನಾ. MSc ಫಾರೆಸ್ಟ್ರಿ ಸಂಬಂಧಿತ ಕಾರ್ಯಕ್ಷೇತ್ರದ ಅನುಭವ ಇದ್ದಲ್ಲಿ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. 21ರಿಂದ 40 ವರ್ಷ. ಓಕೆನಾ. ಅದ ನಂತರ ತೋಟಗಾರಿಕೆ ಹಾರ್ಟಿಕಲ್ಚರ್ BSc ಇನ್ ಹಾರ್ಟಿಕಲ್ಚರ್ ಅವರು ಕೂಡ MSc ಹಾರ್ಟಿಕಲ್ಚರ್ ಅಥವಾ ಏನಾದ್ರು ಕೆಲಸ ಮಾಡ್ಕೊಂಡಿದ್ರೆ ಅವ್ರದ್ದು ಕೂಡ ಇದರಲ್ಲಿ ಪ್ರಿಫರೆನ್ಸ್ ಇರುತ್ತೆ ಸ್ನೇಹಿತರೆ. ಆದ್ರೆ ಕಂಪಲ್ಸರಿ ಇಲ್ಲ. ಜಸ್ಟ್ BSc ಹಾರ್ಟಿಕಲ್ಚರ್ ಮಾಡ್ಕೊಂಡಿದ್ರೆ ಸಾಕು. ಆಮೇಲೆ ಸೆರ್ಟಿಕಲ್ಚರ್ ರೇಷ್ಮೆ ತಾಂತ್ರಿಕ ಸಹಾಯಕ ರೇಷ್ಮೆ ಹುದ್ದೆ 2 ಕರೆದಿರೋದು ನೋಡಿ. 21ರಿಂದ 40ವರೆಗೂ ಇದೆ. ಓಕೆನಾ. ಅದಾದ ನಂತರ ಕೃಷಿ ಅಗ್ರಿಕಲ್ಚರ್ BSc ಇನ್ ಅಗ್ರಿಯಲ್ಲಿ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು. ಅವರು ಕೂಡ ಅಪ್ಲೈ ಮಾಡಬೇಕು. ಓಕೆನಾ. ಅದಾದ ನಂತರ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ 4 ಪೋಸ್ಟ್ ಕರೆದಿದ್ದಾರೆ. BCom ಕನ್ನಡ ಇಂಗ್ಲಿಷ್ ಟೈಪಿಂಗ್ ಪರಿಣಿತಿ ಹೊಂದಿರಬೇಕು. ಓಕೆನಾ ಸ್ನೇಹಿತರೆ. MS ಆಫೀಸ್ ಸೇರಿದಂತೆ ಉತ್ತಮ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಓಕೆನಾ ಸ್ನೇಹಿತರೆ. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗೆ ಕಂಪ್ಯೂಟರ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. BCom ಮುಗಿಸಿರ್ಬೇಕು. 21ರಿಂದ 35 ಏಜ್ ಲಿಮಿಟ್ 22,000 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ವಿಶೇಷ ಸೂಚನೆ ಏನಿದೆ, ಅಂತರ್ಜಾಲ ಮಾತ್ರ ಅರ್ಜಿಯನ್ನು ಸಲ್ಲಿಸುವುದು. ಇದೆಲ್ಲ ನಾರ್ಮಲ್ ಆಗಿ ಏನು ನಿಮ್ದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಸ್ನೇಹಿತರೆ. ಓಕೆನಾ. ಇದಕ್ಕೆ ಯಾವುದೇ ರೀತಿಯ ಫೀ ಇರೋದಿಲ್ಲ. ನೀವು ಡೈರೆಕ್ಟ್ ಆಗಿ ಬಂದು ಇಲ್ಲಿ ನಿಮ್ಗೆ ಯಾವ ಪೋಸ್ಟ್ ಬೇಕೋ ಆ ಪೋಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಲಿಂಕ್ ಓಪನ್ ಮಾಡ್ತೀರಾ. ನೋಡಿ, ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಇಲ್ಲಿ ಓಪನ್ ಆಯ್ತು. ಈ ಒಂದು ಓಪನ್ ಆಗಿರೋದನ್ನ ನೀವು ಕ್ಲಿಕ್ ಇರೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಔಟ್ಸೋರ್ಸಿಂಗ್ ಬೇಸಿಸ್. ಇದು ಬಂದು ನಿಮ್ಗೆ ಸೆಲ್ಫ್ ಅಸಿಸ್ಟೆಂಟ್ ಫೋಟೋಗ್ರಾಫ್ ಇರಬೇಕು. SSLC ಮಾರ್ಕ್ಸ್ ಕಾರ್ಡ್, ಅದಂದ್ರೆ ಎಲ್ಲಾ ರೀತಿಯ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಕನ್ವೊಕೇಶನ್ ಮಾರ್ಕ್ಸ್ ಕಾರ್ಡ್ ಇರಬೇಕು.
ಡಿಗ್ರಿದು ಅದೇ ಕನ್ವೊಕೇಶನ್ ಸರ್ಟಿಫಿಕೇಟ್ ಏನು ಕೊಡ್ತಾರೆ, ಡಿಗ್ರಿ ಸರ್ಟಿಫಿಕೇಟ್ ಅದಿರಬೇಕು. ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು. ಓಕೆನಾ ಸ್ನೇಹಿತರೆ, ಇದಿಷ್ಟು ಹಾಕಿ ಇಲ್ಲಿ ನೋಡಿ ನಿಮ್ಮ ಜಿಲ್ಲಾ ಪಂಚಾಯತಿ ಡೈರೆಕ್ಟ್ ಆಗಿ ಮಂಡ್ಯ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಓಕೆನಾ, ಮಂಡ್ಯ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ನೇಮು, ಫಾದರ್ ನೇಮು, ಜೆಂಡರ್, ಡೇಟ್ ಆಫ್ ಬರ್ತ್, ಅದಾದ ನಂತರ ಕ್ಯಾಟಗರಿ ಯಾವ್ದು ಬೆಳ್ತೀರಾ, ಮೆರಿಟಲ್ ಸ್ಟೇಟಸ್ ಏನು ಅಂತ, ಆಮೇಲೆ ಫೋನ್ ನಂಬರ್, ಇಮೇಲ್ ಐಡಿ, ಸ್ಟೇಟ್, ಅಡ್ರೆಸ್ಗಳನ್ನ ನಿಮ್ದು ಕೊಡಬೇಕು. ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟು ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ಬಿಟ್ಟು ಇದನ್ನ CGP ಆದ್ರೆ CGP ಅಥವಾ ಮಾರ್ಕ್ಸ್ ಆದ್ರೆ ಮಾರ್ಕ್ಸ್ ನೋಡಿ. CGP ಆದ್ರೆ ಇಲ್ಲಿ ತೋರಿಸುತ್ತೆ CGP ಎಷ್ಟು ಮಿನಿಮಮ್ ಮ್ಯಾಕ್ಸಿಮಮ್, ಅದ ನಂತರ ಮಾರ್ಕ್ಸ್ ಆದ್ರೂ ಕೂಡ ಎಷ್ಟು ಪರ್ಸೆಂಟೇಜ್ ಏನು ಅಂತ ಹೇಳ್ಬಿಟ್ಟು ಬರುತ್ತೆ. ಓಕೆನಾ, ಯಾವ್ದಾದ್ರು ಅಡಿಷನಲ್ ಕ್ವಾಲಿಫಿಕೇಶನ್ ಮಾಡಿದ್ರೆ ಅದನ್ನು ಎಸ್ ಅಂತ ಕೊಟ್ಟು ಮಾಡ್ಕೋಬೇಕಾಗಿರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಅದನ್ನ ಕೂಡ ಇಲ್ಲಿ ಹಾಕ್ಬೋದು. 0 ಇದ್ರೆ 0 ಹಾಕಿ, ಮಂತ್ಸ್ ಅಲ್ಲಿ ಇದ್ರೆ ಮಂತ್ಸ್ ಹಾಕಿ. ಓಕೆನಾ, ಇವಾಗ ಅದಾದ ನಂತರ ಐ ಅಗ್ರಿ ಅಂತ ಹೇಳ್ಬಿಟ್ಟು ಇದನ್ನ ಕೆಪೆಚ್ ನ ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಕೊಟ್ರೆ ಆಯ್ತು ಸ್ನೇಹಿತರೆ. ಓಕೆನಾ, ಇದರಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಅದೇ ರೀತಿ ಟೆಕ್ನಿಕಲ್ ಅಸಿಸ್ಟೆಂಟ್ ಕೂಡ ಸೇಮ್ ಅದೇ ರೀತಿ ನೋಡಿ, ಟೆಕ್ನಿಕಲ್ ಅಸಿಸ್ಟೆಂಟ್ಸ್. ಓಕೆನಾ, ಇಲ್ಲಿ ಕೂಡ ಸೇಮ್ ಅದೇ ರೀತಿ. ಆಮೇಲೆ ಪೋಸ್ಟ್ ಯಾವ್ದಕ್ಕೆ ಅಂತ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ ನೋಡಿ, ಮಂಡ್ಯ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಪೋಸ್ಟ್ ನ ನೀವು ಚೂಸ್ ಮಾಡ್ಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಈ ರೀತಿ ಇರುತ್ತೆ. ಇದು ಕೂಡ ಸೇಮ್ ಅಪ್ಲಿಕೇಶನ್ ಫಾರ್ಮ್. ಓಕೆನಾ ಸ್ನೇಹಿತರೆ, ಇದು ಕೂಡ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಡೇಟ್ 20ರಿಂದ 20ರವರೆಗೂ ಇದೆ ಅಷ್ಟೇ. ಓಕೆನಾ, ನೀವು ಆದಷ್ಟು ಬೇಗ ಅಪ್ಲೈ ಮಾಡಿ ಸ್ನೇಹಿತರೆ. ಮಂಡ್ಯ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಹುದ್ದೆಗಳಿದು. ಓಕೆನಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೋಸ್ಕರ, ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಬೇಕಾದ್ರೆ ಜಾಯ್ನ್ ಆಗಬಹುದು. ಯಾವ್ದಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ತಿಳಿಸಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್, ಗೌರ್ಮೆಂಟ್ ಜಾಬ್ ಬಗ್ಗೆ, ಎಲ್ಲಾ ಜಾಬ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ, ಇದರಲ್ಲಿ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಎಲ್ಲದೂ ಕೂಡ ಇರುತ್ತೆ. ಅಡ್ಮಿಟ್ ಕಾರ್ಡ್ಸ್ ಇರುತ್ತೆ. ಯಾವುದೇ ಬೇಕಂದ್ರೂ ನೀವು ಇಲ್ಲಿ ಸರ್ಚ್ ಮಾಡಬಹುದು ಸ್ನೇಹಿತರೆ ಡೈರೆಕ್ಟ್ ಆಗಿ. ಓಕೆನಾ, ಡೈರೆಕ್ಟ್ ಬಂದು ಇಲ್ಲಿ ಸರ್ಚ್ ಹೊಡಿಬಹುದು, ಅಥವಾ ಹೋಮ್ ಪೇಜ್ ಅಲ್ಲಿ ಹೋಗಿ ಇಲ್ಲಿ ಸರ್ಚ್ ಹೊಡಿಬಹುದು. ಓಕೆನಾ, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.